ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಿಂಧು ಗೌಡ. ಇವತ್ತು ಒಂದು ಸ್ಪೆಷಲ್ ಡೇ ಇದೆ. ಸೊ ಈ ಸ್ಪೆಷಲ್ ಡೇಗೆ ನಾನು ಎಲ್ಲೋ ಹೊರಗಡೆ ಔಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ನಾನು ಈ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ. ನನ್ನ ಈ ಸ್ಪೆಷಲ್ ಡೇನ ನನ್ನ ವ್ಯೂವರ್ಸ್ ಜೊತೆ ಶೇರ್ ಮಾಡ್ಕೋಬೇಕಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ನಾನು ಆಗಲೇ ಹೇಳಿದಾಗೆ ನಮ್ಮದೊಂದು ಸ್ಪೆಷಲ್ ಡೇನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡಿದಾಗ ನಾನು ಹೋಗ್ತಾ ಇರೋ ಪ್ಲೇಸ್ ವ್ಯೂ ನೋಡಿ ಯಾವ ಥರ ಇದೆ, ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಸ್ವಲ್ಪ ಜನಕ್ಕೆ ಗೊತ್ತಾಗ್ತಾ ಇರ್ಬೋದು ನಾವೆಲ್ಲ ಹೋಗ್ತಾ ಇದ್ದೀವಿ, ಈ ಥರ ಎಲ್ಲ ವ್ಯೂ ಸಿಗ್ತಿದೆ ಅಂದರೆ ಅಂತ. ನೆಕ್ಸ್ಟ್ ಇವಾಗ ನಾನು ನನ್ನ ಸ್ಪೆಷಲ್ ಡೇಗೆ ಒಂದು ಔಟ್ಫಿಟ್ ಹಾಕಿದ್ದೀನಿ. ನೀವು ಇವಾಗ ನಂದು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ದಿಸ್ ಇಸ್ ಮೈ ಸ್ಪೆಷಲ್ ಡೇ ಔಟ್ಫಿಟ್. ಈ ಔಟ್ಫಿಟ್ಟು ಡೀಟೇಲ್ಸ್ ನಾನು ಇವಾಗ ಹೇಳ್ತೀನಿ. ಇದು ಆ್ಯಕ್ಚುಲಿ ಸ್ಕರ್ಟ್ ಆ್ಯಂಡ್ ಟಾಪ್ ಬಂದು ನನ್ನ ಸ್ಕರ್ಟ್ನ ಗುಜರಾತಲ್ಲಿ ತೊಗೊಂಡಿತ್ತು, ಟಾಪ್ನ ಬಂದು ಮ್ಯಾಕ್ಸಲ್ಲೇ ತೊಗೊಂಡಿದ್ದು ನಾನು. ಇದು ಆಲ್ಮೋಸ್ಟ್ 1 ಇಯರ್ ಆಯಿತು. ಯಾವುದಾದ್ರೂ ಒಂದು ಸ್ಪೆಷಲ್ ಡೇಗೆ ಹಾಕ್ಕೋಬೇಕು ಅಂತ ಹೇಳಿ ನಾನು ಈ ಸ್ಕರ್ಟ್ ಹಾಗೆ ಇಟ್ಕೊಂಡಿದ್ದೆ. ಈಗ ನೀವು ನೋಡ್ತಿರೋ ಇಯರಿಂಗ್ಸ್ ಬಂದು ಗೋವಾದಲ್ಲಿ ನಾನು ಚಿಕ್ಕತ್ತೆ ತೊಗೊಂಬಂದಿದ್ದು. ನನ್ನ ಹಾಕಿರೋ ನೆಕ್ಕಿಗೆ ಚೈನ್ದು ಅದ್ರ ಡೀಟೇಲ್ಸ್ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಎಸ್, ನಾನು ಹಾಗೆ ಹೇಳಿ ಸ್ಪೆಷಲ್ ಡೇ ಏನಂದರೆ ನಂದು 5th ಆ್ಯನಿವರ್ಸರಿ. ಸೊ ನನ್ನ 5th ಆ್ಯನಿವರ್ಸರಿಗೆ ನಾನು ಸೆಲ್ಫ್ ಗಿಫ್ಟ್ ಅಂತ ತೊಗೊಂಡಿರೋ ಚೈನೇ ಇದು, ಆದರೆ ಸ್ಪೆಷಲ್. ಸೊ ನನ್ನ ಪೆಂಡೆಂಟ್ ಬಂದು ನನ್ನ ಹಸ್ಬೆಂಡ್ ಸೆಲೆಕ್ಟ್ ಮಾಡಿದ್ದಿದ್ದು, ಬಟ್ ನಾನು ಸೆಲ್ಫ್ ಗಿಫ್ಟ್ ಅಂತ ಹೇಳಿದ್ನಲ್ಲ, ನಾನು ಇಯರ್ಲಿ ನನ್ನ ಆ್ಯನಿವರ್ಸರಿಗೆ ಅಂತ ಏನಾದರೂ ಒಂದು ಸ್ಪೆಷಲಾಗಿ ತೊಗೋಬೇಕಂತ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊತಿರ್ತೀನಿ. ಸೊ ನೀವಾಗಲೇ ನೋಡಿದ್ದು ಒಂದು ಸ್ಟಡ್ಡು, ಅದು ಮತ್ತು ಇದು ಪೆಂಡೆಂಟ್ ಎರಡು ತೊಗೊಂಡೆ. ಇದು ಸಿಂಪಲ್ಲಾಗಿ ನಾವು ಒಂದು ಆಗಲೇ ಹೇಳಿದಾಗೆ ಒಂದು ಪ್ಲೇಸಿಗೆ ಬಂದೆ ಅಂತ. ಎಸ್, ನಾನು ಒಂದು ರೆಸಾರ್ಟಿಗೆ ಬಂದಿದ್ದೀನಿ. ಅಲ್ಲಿ ನಾನು ಈ ಥರ ಒಂದು ಸಿಂಪಲಾಗಿ ಒಂದು ಕೇಕ್ ತೊಗೊಂಬಂದು ಅದನ್ನು ಕಟ್ ಮಾಡಿ, ಸೊ ರೆಸಾರ್ಟಲ್ಲಿ ಸ್ಟೇ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನೆಕ್ಸ್ಟು ನಾನು ಯಾವ ರೆಸಾರ್ಟ್ಗೆ ಬಂದಿದ್ದೆ, ಅದು ಹೇಗಿತ್ತು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಇವತ್ತು ನನ್ನ ಸ್ಪೆಷಲ್ ಡೇ ಅಂದರೆ ನನ್ನ ಆ್ಯನಿವರ್ಸರಿ ನಾನು ಹೇಗೆ ಸೆಲೆಬ್ರೇಟ್ ಮಾಡಿಕೊಂಡೆ ಅಂತ ತೋರಿಸೋದಕ್ಕೆ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಎಸ್, ನನ್ನ ಆ್ಯನಿವರ್ಸರಿದು ಫಸ್ಟ್ ಕೇಕ್ ಇದು. ನಾವೇನು ರೆಸಾರ್ಟಲ್ಲಿದ್ವಿ ಅಲ್ಲೇ ತೊಗೊಂಡ್ವಿ ನಾವಿದು. ಫಸ್ಟ್ ಏನು ಬುಕ್ ಮಾಡಿ ಎಲ್ಲ ತೊಗೊಂಡೇನು ಹೋಗಿರಲಿಲ್ಲ. ನನಗೂ ಪ್ರಶಾಂತಿಗೂ ಇಬ್ಬರಿಗೂ ಅಷ್ಟು ಕೇಕ್ ಮೇಲೆಲ್ಲ ಕ್ರೇಜ್ ಇಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಒಂದು ಕೇಕ್ನ ಕಟ್ ಮಾಡಿದ್ವಿ. ಕಟ್ ಮಾಡಿ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ವಿ. ಹಾಯ್ ಪ್ರಶಾಂತ್, ಹ್ಯಾಪಿ ಆ್ಯನಿವರ್ಸರಿ. 5 ಇಯರ್ಸ್ ಆಯಿತು ಮದುವೆ ಆಗಿ. ಹೇಗೆ ಅನಿಸ್ತಿದೆ? ಮತ್ತು 5 ಇಯರ್ಸಲ್ಲಿ ಏನಾದರೂ ಚೇಂಜಸ್ ಆಗಿರೋದು ಅಥವಾ ಏನಾದರೂ ಚೇಂಜ್ ಮಾಡ್ಕೋಬೇಕಾಗಿರೋದು ಅದ್ರ ಬಗ್ಗೆ ಹೇಳ್ತೀರಾ? 5 ಇಯರ್ಸಲ್ಲಿ ಚೇಂಜಸ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ಇನ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಏನೇನು ಅಂದ್ಕೊಂಡಿದ್ದೀವಿ ಫ್ಯೂಚರಲ್ಲಿ ಮಾಡಬೇಕು ಅಂತ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಫ್ಯೂಚರ್ನ ಚೆನ್ನಾಗಿ ಮಾಡಬೇಕು ಅನ್ನೋದು ಪ್ಲ್ಯಾನ್ ಇದೆ. ಸೊ 5 ಇಯರ್ಸ್ ಇನಿಷಿಯಲ್ 5 ಇಯರ್ಸ್ ನಡೆದೋಯ್ತು. ನೆಕ್ಸ್ಟ್ 5 ಇಯರ್ಸಲ್ಲಿ ತುಂಬ ಪ್ಲ್ಯಾನ್ಸ್ ಇದೆ, ಗೋಲ್ಸ್ ಇದೆ ಅಚೀವ್ ಮಾಡೋಕ್ಕೆ. ಸೊ ಅದನ್ನು ಮಾಡಬೇಕಂತ. ಈಗ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಿರೋದು ನಂದು ನೈಟ್ ಕೇಕ್ ಕಟ್ಟಿಂಗ್ಗೆ ಹಾಕಿದ್ದಿದ್ದು ಔಟ್ಫಿಟ್. ಸೊ ರೆಸಾರ್ಟಲ್ಲೆಲ್ಲ 1 ಡೇ ಕಂಪ್ಲೀಟ್ ಸ್ಟೇ ಮಾಡಿ ಅಲ್ಲೇ ಎಂಜಾಯ್ ಮಾಡಿ ಇಬ್ರು. ನೆಕ್ಸ್ಟ್ ನಾವು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಬಂದ್ವಿ. ನೆಕ್ಸ್ಟ್ ಡೇ ನಾವಿಲ್ಲಿ ಬಾರ್ಬಿಕ್ಯೂ ನೇಷನ್ ಬಂದಿದ್ದೀವಿ ನಮ್ಮದು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋಕ್ಕೆ ಕಸಿನ್ಸ್ ಜೊತೆ. ಇದು ಬಾರ್ಬಿಕ್ಯೂ ಬಂದು ಎಲೆಕ್ಟ್ರಾನ್ ಸಿಟಿಲಿ ಇರೋದು. ಬ್ಯಾಂಗ್ಳೂರಲ್ಲಿ ಇರೋರಿಗೆ ಬಾರ್ಬಿಕ್ಯೂ ಹೊಸ್ದೇನಿರಲ್ಲ, ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ನಾನು ಈ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರೋ ಬಾರ್ಬಿಕ್ಯೂಗೆ ಫಸ್ಟ್ ಟೈಮ್ ಬಂದಿದ್ದು. ಸೊ ಎಲ್ಲ ಅವ್ರದ್ದು ಏನೇನು ಸರ್ಟಿಫಿಕೇಟ್ಸ್ ಇದೆ ಅದೆಲ್ಲ ಡಿಸ್ಪ್ಲೇ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. FSSAI ಇದೆ, ಹಲಾಲ್ ಇದೆ. ತುಂಬ ಜನ ಹಲಾಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಮುಸ್ಲಿಮ್ಸ್ ಎಲ್ಲ ನಾನ್ ವೆಜ್ ತಿನ್ನಲ್ಲ, ಬಟ್ ಈ ಬಾರ್ಬಿಕ್ಯೂಲಿ ಇದೆ. ತುಂಬ ಚೆನ್ನಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಮಕ್ಕಳುಗಳಿಗೆ ಅಂದ್ಬಿಟ್ಟೆ ಅಲ್ಲಿ ಸಪ್ರೇಟ್ ಅವರಿಗೆ ಸಿಟ್ಟಿಂಗ್ ಚೇರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿದೆ. ಈವನ್ ಕ್ಲೀನ್ನೆಸ್ ಅಂತೂ ಹೇಳೋದೇ ಬೇಡ, 2 ಮಾತು. ಅಷ್ಟು ತುಂಬಾ ಚೆನ್ನಾಗಿ ಕ್ಲೀನಿಂಗಾಗಿ ಇಟ್ಟಿದ್ದಾರೆ.
ಇಲ್ಲಿ ನಾವು ಎಷ್ಟು ಸೀಟ್ಸಿಗೆ ಬುಕ್ ಮಾಡ್ತೀವೋ ಆ ಥರ ಸೀಟ್ ಸೆಟ್ ಆಗೋ ಥರ ಅರೇಂಜ್ ಮಾಡಿಕೊಡ್ತಾರೆ. ನಾವು ಎಂಟ್ರಿ ಆಗ್ತಿದ್ದಂಗೆ ನನಗೆ ಡೆಸರ್ಟ್ಸು ಮತ್ತು ಸ್ವೀಟ್ಸ್ ಫಸ್ಟೇ ಕಾಣಿಸ್ತು. ದೆನ್ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೇ ಚಾಟ್ಸ್ ಎಲ್ಲ ಕಾಣಿಸ್ತು. ಸೊ ನಾನು ನನ್ನ ಟೇಬಲ್ ಹುಡುಕಿ ಹೋಗುವಾಗ ಎಲ್ಲ ನೋಡ್ಕೊಂಡು ಹೋಗ್ತಿದ್ದೆ, ನಾನು ಏನೇನು ತಿನ್ಬೋದು, ಏನೇನು ತಿನ್ನಬೇಕು ಅಂತ. ನಾವಿಲ್ಲಿ ಕಂಪ್ಲೀಟ್ ಬಫೆಟ್ ತೊಗೊಂಡಿದ್ವಿ. ಅಂದರೆ ಫುಲ್ ಮೀಲ್ಸ್, ಎಷ್ಟು ಅನ್ಲಿಮಿಟೆಡ್, ಏನು ಫುಲ್ ಮೀನ್ಸ್ ಅನ್ಲಿಮಿಟೆಡ್ಡು, ಎಷ್ಟು ಬೇಕಷ್ಟು ತಿನ್ಬೋದು ಆ ಥರ ನಾವು ತೊಗೊಂಡಿದ್ವಿ, ಬುಕ್ ಮಾಡಿದ್ವಿ. ಮುಂಚೆನೇ ಬುಕ್ ಮಾಡಿ ಹೋಗಿದ್ದಿದ್ದು. ಮುಂಚೆನೇ ಬುಕ್ ಮಾಡೇ ಹೋಗಬೇಕು ಅಂತ ಏನಿಲ್ಲ, ಬಟ್ ನಾವು ಅಲ್ಲೂ ಹೋಗಿ ಸೀಟ್ ಅರೇಂಜ್ ಮಾಡ್ಕೊಬೋದು. ಮುಂಚೆನೇ ಬುಕ್ ಮಾಡಿದರೆ ಏನಂದರೆ ಅವರು ಆಲ್ರೆಡಿ ಟೇಬಲ್ ನಂಬರ್ ಕೊಟ್ಟು ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಮಗೆ ಅಂತಲೇ. ಸೊ ಹಾಗಾಗಿ ಮುಂಚೆನೇ ಬುಕ್ ಮಾಡಿ ಟೈಮಿಂಗ್ಸ್ ಹೇಳಿ ಹೋದರೆ ಅದು ಬೆಸ್ಟ್ ಇರುತ್ತೆ ಅಂತ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ಬುಕ್ ಮಾಡಿ ಹೋಗಿದ್ವಿ. ನಮ್ಮದು ಈ ಟೇಬಲ್ ಅರೇಂಜ್ ಆಗಿತ್ತು, ಬಟ್ ಪ್ರಶಾಂತ್ಗೆ ಸ್ವಲ್ಪ ಅದು ಪ್ಲೇಸಲ್ಲಿ ಕತ್ಲೆ ಅಂತ ಅನ್ನಿಸ್ತಿದೆ, ಡಾರ್ಕ್ ಅನ್ನಿಸ್ತಿದೆ ಅಂತ ಹೇಳಿ ಅವರು ಪ್ಲೇಸ್ ಚೇಂಜ್ ಮಾಡಿಕೊಡೋದಕ್ಕೆ ಕೇಳಿದರು. ಆಮೇಲೆ ನಮಗೆ ಈ ಥರ ಪ್ಲೇಸ್ ಚೇಂಜ್ ಮಾಡಿಕೊಟ್ರು. ಎಕ್ಸ್ಪೆಷಲಿ ನಮಗೆ ಫುಡ್ಡು ತಿನ್ನುವಾಗ ಬೆಳಕೆಲ್ಲ ಚೆನ್ನಾಗಿರಬೇಕು. ಕೆಲವರೆಲ್ಲ ಕ್ಯಾಂಡಲ್ ಲೈಟ್ನಿಂಗ್ನರ್ ಆ ಥರ ಎಲ್ಲ ಇಷ್ಟಪಡ್ತಾರಲ್ಲ, ನಮಗೆ ಅಷ್ಟು ಇಷ್ಟ ಆಗಲ್ಲ ಅದೆಲ್ಲ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ಈ ಥರ ಚೆನ್ನಾಗಿ ಕಲರ್ಫುಲ್ಲಾಗಿ ಕಲರ್ ಆಗಿ ಇಟ್ಟಿದ್ರು. ಅದು ನೋಡೋಕ್ಕೆ ತುಂಬ ಅಟ್ರಾಕ್ಟಿವ್ ಅನಿಸ್ತಿತ್ತು. ನಾನಂತೂ ಅಲ್ಲೊಂದು 2-3 ಪಿಕ್ಚರ್ಸ್ ಎಲ್ಲ ತೊಗೊಂಡೆ, ಒಂದು ವಿಡಿಯೋ ಮಾಡಿಕೊಂಡೆ. ನೀವು ಆಗಲೇ ಈ ವ್ಲಾಗಲ್ಲೇ ಫಸ್ಟೇ ನೋಡಿದ್ದೀರಾ ಆ ವಿಡಿಯೋನ. ದೆನ್ ಇಲ್ಲಿ ನೋಡಿ ಯಾವುದೋ ಒಂದು ಸುಮಾರು ದೊಡ್ಡ ಫ್ಯಾಮಿಲಿ ಅವರೇ ಅರೇಂಜ್ ಮಾಡಿದ್ದಾರೆ ಅನ್ಸುತ್ತೆ, ಟೇಬಲ್ ರೆಡಿ ಮಾಡಿ ಇಟ್ಟಿದ್ರು. ದೆನ್ ಇದು ನೋಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ, ಸ್ಟಾಪ್ ಥಿಂಕಿಂಗ್ ಆ್ಯಂಡ್ ಸ್ಟಾರ್ಟ್ ಡ್ರಿಂಕಿಂಗ್ ಅಂತ. ಅದು ನಂಗೆ ತುಂಬಾ ಇಷ್ಟ ಆಯಿತು, ಅಲ್ಲೇ ಬರೆದಿರೋದು ಕೂಡ. ನಾನು ವಿಡಿಯೋ ಮಾಡಿ ಬರೋಷ್ಟೊತ್ತಿಗೆ ನನ್ನ ಟೇಬಲಲ್ಲಿ ನನ್ನ ಸ್ಟಾರ್ಟರ್ಸ್ ಎಲ್ಲ ರೆಡಿ ಇತ್ತು. ಸೊ ಗ್ರಿಲ್ ಮಾಡೋದಕ್ಕೆ ಚಿಕನ್, ಫಿಶ್ ಮತ್ತು ಪನ್ನೀರು, ಪ್ರಾನ್ಸ್ ಎಲ್ಲ ಇಟ್ಟಿದ್ದಾರೆ. ನಾನಂತೂ ಪ್ರಾನ್ಸ್ ತುಂಬಾ ತಿಂದೆ, ತುಂಬ ಖುಷಿಯಾಗಿತ್ತು. ಯೂಶ್ವಲಿ ನಾನು ಪ್ರಾನ್ಸ್ ಮನೇಲಿ ಕುಕ್ ಮಾಡಲ್ಲ, ಈ ಥರ ಹೊರಗಡೆ ಬಂದಾಗಲೇ ತಿನ್ನೋದು. ಸೊ ಹಾಗಾಗಿ ಪ್ರಾನ್ಸ್ ತುಂಬಾ ಇಷ್ಟಪಟ್ಟು ತಿಂತೀನಿ. ಅಂದರೆ ಚಿಕನ್, ಮಟನ್ ಎಲ್ಲ ಮನೆಯಲ್ಲೂ ಕುಕ್ ಮಾಡ್ತೀವಲ್ಲ ಅದಕ್ಕೆ. ನನ್ನ ಸ್ಟಾರ್ಟರ್ಸ್ ಎಲ್ಲ ಮುಗಿದ ಮೇಲೆ ನಾವಿಲ್ಲಿ ಬಂದೆ ಮೇನ್ ಕೋರ್ಸಿಗೆ ಏನೇನಿದೆ ಅಂತ ನೋಡೋಕ್ಕೆ. ಫಸ್ಟು ನೀವು ನೋಡ್ತಿರಲ್ಲ ಸೂಪಲ್ಲಿ 2 ಥರ ಇದೆ. ದೆನ್ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಬರ್ತಿದ್ದಂಗೆ ನಾನ್ ವೆಜ್ಜಲ್ಲಿ ಚಿಕನ್ ಕರಿ, ಬಿರಿಯಾನಿ, ಮತ್ತು ಫಿಶ್ ಕರಿ, ಚಿಲ್ಲಿ ಚಿಕನ್, ಮತ್ತು ತುಂಬಾ ವೆರೈಟೀಸ್ ಇದೆ ಇಲ್ಲಿ. ನೆಕ್ಸ್ಟ್ ವೆಜ್ಜಲ್ಲೂ ಕೂಡ ನೀವು ನೋಡ್ಬೋದು ಎಲ್ಲ ಸ್ಟಾರ್ಟರ್ಸ್ ಇದೆ. ಕರ್ಡ್ ರೈಸಲ್ಲಿ 2 ಟೈಪ್ಸ್ ಕರ್ಡ್ ರೈಸ್ ಇತ್ತು, ಮತ್ತು ಪಾಪಡ್ ಇತ್ತು. ಪಾಪಡಲ್ಲೂ 3-4 ಟೈಪ್ಸ್ ಡಿಫ್ರೆಂಟ್ ವೆರೈಟಿ ಪಾಪಡ್ ಇತ್ತು. ವೆಜ್ಜಲ್ಲೂ ಕೂಡ ತುಂಬಾ ವೆರೈಟೀಸ್ ಇತ್ತು. ವೆಜಿಟೇರಿಯನ್ಸು ಕೂಡ ಬರ್ಬೋದು ಇಲ್ಲಿ. ಬಾರ್ಬಿಕ್ಯೂ ಅಂದರೆ ತುಂಬ ಜನಕ್ಕೆ ಮೈಂಡ್ ಸೆಟ್ ಹೇಗಿರುತ್ತೆ ಅಂದರೆ ನಾನ್ ವೆಜ್ ಅಂತ. ಎಕ್ಸ್ಪೆಷಲಿ ನಮ್ಮ ಥರ ನಾನ್ ವೆಜಿಟೇರಿಯನ್ಗಂತೂ ನಾನ್ ವೆಜ್ ಅಂತಲೇ ಬರೋದು. ಬಟ್ ವೆಜ್ಜವ್ರಿಗೂ ತುಂಬಾ ವೆರೈಟೀಸ್ ಇದೆ. ಇಲ್ಲಿ ನೀವು ನೋಡ್ತಿರ್ಬೋದು ಇದೆಲ್ಲ ಚಾಟ್ಸ್, ಲೈಕ್ ಪಾನಿಪುರಿ, ಮಸಾಲೆ ಪುರಿ, ಪಾಸ್ತಾ, ಏನು ಬೇಕೆಲ್ಲನೂ ಅಲ್ಲೇ ರೆಡಿ ಮಾಡಿ ಕೊಡ್ತಾರೆ. ದೆನ್ ಇಲ್ಲಿ ನೋಡ್ತಾ ಇರ್ಬೋದು ಕೆಲವರೆಲ್ಲ ರ್ಯಾಬಿಟ್ ಮತ್ತು ಶಾರ್ಕ್, ಡಕ್ ಈ ಥರ ತಿನ್ನೋರಿಗೆ ಇಲ್ಲೂ ಇದೆ ಐಟಮ್ಸ್ಗಳು. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ದಮ್ ಬಿರಿಯಾನಿ ಮತ್ತು ಮಟನ್ ಕರಿ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೇಯಿಸಿದ್ರು. ಈವನ್ ದಮ್ ಬಿರಿಯಾನಿ ಕೂಡ ಟೇಸ್ಟ್ ಚೆನ್ನಾಗಿತ್ತು. ನನಗೆ ಮಟನ್ ಕರಿ ತುಂಬ ಖುಷಿ ಆಯಿತು ತಿಂದಿದ್ದೆಲ್ಲನೂ. ಎಲ್ಲ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು, ಮೈಲ್ಡಾಗಿತ್ತು, ಹೆವಿ ಸ್ಪೈಸಿನೂ ಇಲ್ಲ, ಲೈಟೂ ಇಲ್ಲ ಆ ಥರ. ಇನ್ನು ನೆಕ್ಸ್ಟು ನಾವಿಲ್ಲಿ ಡೆಸರ್ಟ್ಸು, ಕೇಕ್ಸು, ಸ್ವೀಟ್ಸಿಗೆಲ್ಲ ಬಂದರೆ ಅಲ್ಲೂ ತುಂಬಾ ವೆರೈಟೀಸ್ ಇತ್ತು. ಫ್ರ್ಯಾಂಕಾಗಿ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟೂ ತಿನ್ನೋಕ್ಕಾಗಿಲ್ಲ. ಐಸ್ ಕ್ರೀಮ್ಸಲ್ಲೂ ತುಂಬ ವೆರೈಟಿ ಐಸ್ ಕ್ರೀಮ್ಸ್ ಇತ್ತು. ದೆನ್ ನನಗೆ ಐಸ್ ಕ್ರೀಮ್ ವಿತ್ ಗುಲಾಬ್ ಜಾಮೂನ್ ತುಂಬ ಇಷ್ಟ ಆಗುತ್ತೆ, ಸೊ ಆ ಕಾಂಬಿನೇಷನ್ ತಿಂದೆ. ನೀವು ಈಗ ನನ್ನ ಸ್ಕ್ರೀನಲ್ಲಿ ನೋಡ್ತಿರ್ಬೋದು ಇಷ್ಟೊಂದು ವೆರೈಟಿ ಡೆಸರ್ಟ್ಸು. ನೆಕ್ಸ್ಟ್ ನಮ್ಮದು ಆ್ಯನಿವರ್ಸರಿ ಕೇಕ್. ನಾನು ಹೇಳ್ದಾಗಲೇ ನಮ್ಮ ಜೊತೆ ಕಸಿನ್ಸ್ ಬಂದಿದ್ರಲ್ಲ, ಅವ್ರು ನಮ್ಮದು ಆ್ಯನಿವರ್ಸರಿಗೆ ಅಂತ ಕೇಕ್ ತೊಗೊಂಬಂದಿದ್ರು. ಸೊ ಇಲ್ಲಿ ಏನಂದರೆ ಬಾರ್ಬಿಕ್ಯೂ ನೇಷನಲ್ಲಿ ಈ ಥರ ಬರ್ಡೇ ಆ್ಯನಿವರ್ಸರಿ ಎಲ್ಲ ಇದೆ ಅಂದರೆ ಈ ಥರ ಲೈಕ್ ಬ್ಯಾನರ್ ಎಲ್ಲ ಇಟ್ಬಿಟ್ಟು ಈ ಥರ ಎಲ್ಲ
ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರೆ. ಅದೊಂಥರ ಖುಷಿ ಆಗುತ್ತೆ. ಇವನ್ನೆಲ್ಲರೂ ಕೂಡ ಅಲ್ಲಿ ನನ್ನ ಟೇಬಲಲ್ಲಿ ಸುತ್ತಮುತ್ತ ತುಂಬ ಜನ ಬರ್ಡೇ ಆ್ಯನಿವರ್ಸರಿ ಈ ಥರ ಬಂದಿದ್ದವರು ತುಂಬ ಜನ ಇದ್ದರು. ಇವನ್ ತುಂಬ ಖುಷಿ ಆಯಿತು. ಪ್ರಶಾಂತ್ಗೆ ಅದು ಹ್ಯಾಟ್ ಥರ ಅದನ್ನು ಹಾಕೊಳ್ಳೋಕ್ಕೆ ಇಷ್ಟ ಇರಲಿಲ್ಲ, ಬಟ್ ನನಗಿಷ್ಟ ಇದೆ ಅಂತೇಳಿ ನನಗೋಸ್ಕರ ಹಾಕ್ಕೊಂಡ್ರು. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.